ಪಂಚವೃತ್ತಿಗಳನ್ನು ನಡೆಸುತ್ತಿರುವ ಏಕೈಕ ಸಮುದಾಯ ಎಂದರೆ ಅದು ವಿಶ್ವಕರ್ಮ ಸಮಾಜ. ಈ ವಿಶ್ವಕರ್ಮ ಸಮಾಜದ ಜಯಂತಿ ಆಚರಣೆಯನ್ನು ರಥಯಾತ್ರೆ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ನಗರದ ಕಾಳಿಕಾಂಬ ದೇವಾಲಯದ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಆಚರಣೆ ಮಾಡಲಾಗಿದ್ದು, ವಿಶ್ವಕರ್ಮರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪನಮನ ಸಲ್ಲಿಸಲಾಯಿತು. ರಾಜ್ಯ ವಿಶ್ವಕರ್ಮ ನಿಗಮದ ಮಾಜಿ ಅಧ್ಯಕ್ಷ ಆರ್. ಶ್ರೀನಿವಾಸಾಚಾರ್ ಉಪನ್ಯಾಸ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 14 ಸಮಾಜದ ಮುಖಂಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಬಿ. ಉಮೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಕೆ. ಸತೀಶ್, ಸಮಾಜದ ಮುಖಂಡರಾದ ಕನ್ಯಾಕುಮಾರಿ, ಲಿಂಗಾಚಾರ್, ಬಸವಾಚಾರ್, ಅಪ್ಪಾಜಾಚಾರ್, ರಾಧಾಕೃಷ್ಣ, ಶೈಲಜಾ, ಮುತ್ತುರಾಜ್, ಶಂಕರ್ ಹಾಗೂ ಡಾಕ್ಟರ್ ಉಮಾ, ಡಾಕ್ಟರ್ ಮಧುಮತಿ ಇದ್ದರು. ಓಂ ನಮೋ ವಿಶ್ವಕರ್ಮನೇ. ಈ ದಿನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವನ ಬಹಳ ವಿಜೃಂಭಣೆಗೆ ಮಾಡಿದ್ರು. ಹಾಗಾಗಿ ಈ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು. ಬಂಧುಗಳೇ, ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆಗಳಾಯಿತು. ಎಲ್ಲರೂ ಸಹ ಬಂದಂಥ ಮುಖಂಡರುಗಳು ವಿಶ್ವಕರ್ಮನನ್ನು ಹಾಳಿ ಹೊಗಳಿದ್ರು. ಆದರೆ ಈ ಕಾರ್ಯಕ್ರಮಕ್ಕೆ ಕೆಲಸದ ಒತ್ತಡದಿಂದ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಈ ಒಂದು ಮೀಡಿಯಾ ಮುಖಾಂತರ ನಾನು ಸನ್ಮಾನ್ಯ ಶಾಸಕರಲ್ಲಿ ನನ್ನ ಮನವಿ ಇಷ್ಟೇ. ರಾಮನಗರ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಇದು. ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ವಿಶೇಷ ಜಿಲ್ಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಥ ಒಂದು ವಿಶೇಷತೆ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಪಂಚಕಸುಬು ಮಾಡುವಂಥ ವಿಶ್ವಕರ್ಮ ಸಮುದಾಯದವರಿಗೆ ಒಂದು ವಿಶ್ವಕರ್ಮ ಸಮುದಾಯನ ಭವನ ಇಲ್ಲ. ಇದು ಒಂದು ಶೋಚನೀಯವಾದಂಥ ಸಂಗತಿ. ವಿಶ್ವಕರ್ಮ ಸಮಾಜ ಅಂತ ಹೇಳಿದರೆ ಎಲ್ಲ ಸಮಾಜದವರೆಗೂ ತಮ್ಮ ಪಂಚಕಸುಬುಗಳ ಮೂಲಕ ಸೇವೆ ಮಾಡ್ತಾಯಿದ್ದರೂ ಸಹ ಎಲ್ಲೋ ಒಂದು ಕಡೆ ನಾವು ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗ್ತಾ ಇದ್ದೀವಿ. ಹಾಗಾಗಿ ಏನಿವತ್ತು ಇಕ್ಬಾಲ್ ಹುಸೇನ್ ಅವರು ಈ ಭಾಗದ ಜನಪ್ರಿಯ ಶಾಸಕರಾಗಿ ಏನು ನೀವು ಹೊರಹೊಮ್ಮಿದ್ದೀರಾ, ವಿಶೇಷವಾಗಿ ಹಿಂದುಳಿದ ವರ್ಗದ ವಿಶ್ವಕರ್ಮ ಸಮಾಜದ ಬಗ್ಗೆ ನಿಮಗೆ ಭಾಳ ಕಾಳಜಿ ಇದೆ ಅಂತೇಳಿ ನಮ್ಮ ಉಮೇಶ್ ಅವರು ಸಹ, ನಮ್ಮ ತಗಡಾಚಾರ್ಯರು ಸಹ ಭಾಳಷ್ಟು ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮಲ್ಲಿ ವಿನವಿ ಮಾಡ್ತೀನಿ. ಈ ವಿಶ್ವಕರ್ಮ ಸಮಾಜ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಸುಮಾರು 40ರಿಂದ 50 ಲಕ್ಷ ಜನಸಂಖ್ಯೆ ಇದೆ. ಹಾಗಾಗಿ ಇಷ್ಟೂ ಜನ ಒಂದೊಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಾವು ಈ ರೀತಿ ಪೆಂಡಾಲ್ ಹಾಕಿ ಕಾರ್ಯಕ್ರಮಗಳು ಮಾಡುವಂಥ ದುಸ್ಥಿತಿಗೆ ಈ ವಿಶ್ವಕರ್ಮ ಸಮಾಜ ಬಂದಿದೆ. ಇವತ್ತು ರಾಜ್ಯ ಭಾಳ ಪ್ರಗತಿ ಪದ್ಧತಿ ಸಾಗ್ತಾ ಇದ್ದರೂ ಸಹ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ವಕರ್ಮರ ಸ್ಥಿತಿ ದಯನೀಯ ಸ್ಥಿತಿಯಲ್ಲಿದೆ. ಹಾಗಾಗಿ ನಮ್ಮ ಸಮಾಜದ ಶ್ರೇಯೋಭಿವೃದ್ಧಿಗೆ ಕೂಡಲೇ ನೀವು ವಿಶ್ವಕರ್ಮ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ಟು ವಿಶ್ವಕರ್ಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ನನಗೆ ತುಂಬ ಬೇಜಾರು ಏನಿದೆ ಅಂದರೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಈ ಒಂದು ಅದರಲ್ಲೂ ಕೂಡ ನಮ್ಮ ಹಿಂದುಳಿದ ವರ್ಗದ ಕಾರ್ಯಕ್ರಮಗಳಿಗೆ ನಮ್ಮ ಹವಾಲೇನು, ನಮ್ಮ ನೋವುಗಳೇನು ಅಂತ ಹೇಳ್ಕೋಬೇಕಾದ್ರೆ ಅಧಿಕಾರಿಗಳು ಇಲ್ಲಿ ಇರಬೇಕು. ಆವಾಗ ಅಧಿಕಾರಿಗಳು ಇಲ್ಲಿದ್ದರೆ ನಾವು ನಮ್ಮ ಸಮಸ್ಯೆಗಳನ್ನು ಅವರು ಆಲಿಸ್ತಾರೆ. ಹೌದು, ಅವ್ರಿಗೂ ಕೂಡ ಕೆಲಸದ ಒತ್ತಡ ಇರ್ತದೆ, ಎಲ್ಲರೂ ಇದ್ದರೆ. ಆದರೆ ನಾವು ಮನವಿಯನ್ನು ನಾವು ಶಾಸಕರ ಮುಖಾಂತರ, ಇಲ್ಲಿ MP ಮುಖಾಂತರ ನಾವು ತಲುಪಿಸಿದಾಗ ಅದಕ್ಕೆ ಮನ್ನಣೆ ಕೊಟ್ಟು ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಕೂಡ ಇದೆಲ್ಲಾದರೂ ಕೂಡ ನಮಗೆ ಒಳ್ಳೆಯ ಒಂದು ಇಲ್ಲಿ ಭವನವನ್ನು ಆಗಬೇಕು. ಆ ಭವನಕ್ಕೆ ದಯವಿಟ್ಟು ಶಾಸಕರು ಮತ್ತು MP ಗಳು ಮತ್ತು ಇನ್ನೆಲ್ಲ ಉನ್ನತ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ನಮಗೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಭವನದಲ್ಲೇ ಆಗುವಂಥ ಕಾರ್ಯಕ್ರಮಕ್ಕೆ ಮಾಡಿಕೊಟ್ರೆ ಆ ನಮ್ಮ ವಿಶ್ವಕರ್ಮ ಕುಲಾಂಬಾಂಧವರಿಗೆ ಎಲ್ಲರೂ ಕೂಡ ನೆಮ್ಮದಿ ಮತ್ತು ಸಂತೋಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.